ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈಗಾಗಲೇ ನವರಾತ್ರಿ ಹಬ್ಬ ಆರಂಭವಾಗಿದ್ದು ದುರ್ಗಾ ದೇವಿಯ 4 ರೂಪಗಳನ್ನು ನಾವು ಈಗಾಗಲೇ ಆರಾಧನೆಯನ್ನು ಮಾಡಿದ್ದೇವೆ. ಹಾಗೆಯೇ ಅಕ್ಟೋಬರ್ 7 ಸೋಮವಾರದಂದು ಪಂಚಮಿ ತಿಥಿಯಂದು ಅಂದರೆ ನವರಾತ್ರಿಯ 5ನೇ ದಿನ ದುರ್ಗಾ ಮಾತೆಯ ಅವತಾರವಾದ ಸ್ಕಂದ ಮಾತೆಯನ್ನು ಆರಾಧಿಸಲಾಗುತ್ತದೆ. ಸ್ಕಂದ ಎಂದರೆ ಕಾರ್ತಿಕೇಯ ಅಥವಾ ಮುರುಗನ್. ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ. ಹಾಗಾಗಿ ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆಯು ಅವತರಿಸಿದ್ದರಿಂದ ಸ್ಕಂದ ಮಾತಾ ಎಂದು ಪ್ರಸಿದ್ಧಳಾಗಿದ್ದಾಳೆ. ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ರೂಪದಲ್ಲಿ ಈ ದೇವಿ ಕಾಣಿಸಿಕೊಳ್ಳುತ್ತಾಳೆ. ದೇವಿಯನ್ನು ಆರಾಧಿಸುವ ಭಕ್ತರು ಮಾತೆಯ ಆಶೀರ್ವಾದದ ಜೊತೆಗೆ ಮಗನಾದ ಸ್ಕಂದನ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಸ್ಕಂದ ಮಾತೆಗೆ 4 ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ 2 ಕೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ಭಕ್ತರನ್ನು ಆಶೀರ್ವಾದ ಮಾಡುತ್ತಾಳೆ. ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ. ಈ ಕಾರಣಕ್ಕಾಗಿ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ. ಈ ಅವತಾರದಲ್ಲಿರುವ ಮಾತೆಯನ್ನು ಪೂಜಿಸುವುದರಿಂದ ಭಕ್ತರು ತಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾದರೆ ನಾವು ಸ್ಕಂದ ಮಾತೆಯ ಹಿಂದಿರುವಂತಹ ಒಂದು ಚಿಕ್ಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿದನು. ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು. ಇದರ ಹೊರತಾಗಿಯೂ ಬ್ರಹ್ಮ ತರಕಾಸುರನಿಗೆ ಜನ್ಮ ಪಡೆದವನು ಸಾಯಲೇಬೇಕಾಗುತ್ತದೆ ಎಂದು ವಿವರಿಸಿದನು. ಇದರ ಮೇಲೆ ತರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳಿದನು. ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗನು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು. ವರವನ್ನು ಪಡೆದ ಮೇಲೆ ತರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು. ನಂತರ ಶಿವ ಪಾರ್ವತಿ ವಿವಾಹವಾದರು ಮತ್ತು ಅವರಿಗೆ ಕಾರ್ತಿಕೇಯ ಜನಿಸಿದನು. ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸರ ತರಕಾಸುರನನ್ನು ಕೊಂದನು. ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಮಾತೆ ಎಂದು ಕರೆದನು. ಹಾಗೆಯೇ ನಾವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನಾವು ತಾಯಿಯ 5ನೇ ರೂಪವನ್ನು ಅಂದರೆ ತಾಯಿ ಸ್ಕಂದ ಮಾತೆಯನ್ನು ನವರಾತ್ರಿ ಹಬ್ಬದ 5ನೇ ದಿನದಂದು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಅಧಿಪತ್ಯವನ್ನು ಹೊಂದಿರುವುದರಿಂದ ಜನ್ಮ ಕುಂಡಲಿ ಅಥವಾ ಜಾತಕದಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಯನ್ನು ದೇವಿಯ ಆರಾಧನೆಯಿಂದ ನಿವಾರಿಸಿಕೊಳ್ಳಬಹುದು. ಹಾಗೂ ಶುದ್ಧ ಮನಸ್ಸು ಭಕ್ತಿಯಿಂದ ಯಾರು ದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಸಂಪತ್ತು ಹಾಗೂ ಸಮೃದ್ಧಿ ಪ್ರಾಪ್ತವಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವರು ನವರಾತ್ರಿ ಹಬ್ಬದ ದಿನ ಈ ವ್ರತವನ್ನು ಆಚರಿಸಬೇಕು. ಇದನ್ನು ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ. ಸಂತಾನ ಪ್ರಾಪ್ತಿಗಾಗಿ ಮತ್ತು ಉತ್ತಮ ಮಕ್ಕಳನ್ನು ಪಡೆಯಲು ಈ ವ್ರತವನ್ನು ತಪ್ಪದೇ ಮಾಡಿ. ನಮ್ಮ ನಿತ್ಯದ ಪೂಜೆಯಂತೆ ನವರಾತ್ರಿಯ ಪೂಜೆಯನ್ನು ಮಾಡಿ ಜೊತೆಗೆ ದೇವಿಯ ಫೋಟೋ ಮತ್ತು ಅಥವಾ ಮೂರ್ತಿಯನ್ನ ಇಟ್ಟು ಆರಾಧನೆಯನ್ನು ನಾವು ಮಾಡಬೇಕು. ನವರಾತ್ರಿಯ ಬಣ್ಣಗಳು ಪ್ರತಿ ವರ್ಷ ಬದಲಾವಣೆಯಾಗುತ್ತದೆ. ಅಕ್ಟೋಬರ್ 7 ಸೋಮವಾರದಂದು ಬಿಳಿಯ ಬಣ್ಣದ ಬಟ್ಟೆಯನ್ನು ನಾವು ಧರಿಸಿ ದೇವಿಯನ್ನು ಆರಾಧನೆ ಮಾಡಬೇಕು. ಸ್ಕಂದ ಮಾತೆಗೆ ಹಳದಿಯ ಬಣ್ಣ ಬಹುಪ್ರಿಯವಾಗಿರುವುದರಿಂದ ಅಂದು ದೇವಿಗೆ ಹಳದಿ ಬಣ್ಣದ ಯಾವುದೇ ಹೂಗಳನ್ನಾದರೂ ನಾವು ಅರ್ಪಿಸಬಹುದು. ವಿಶೇಷವಾಗಿ ತಾಯಿ ಸ್ಕಂದ ಮಾತೆಗೆ ನಾವು ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ನೈವೇದ್ಯವನ್ನಾದರೂ ಅರ್ಪಣೆ ಮಾಡಬಹುದು. ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂತಹ ಪಂಚಾಮೃತ, ಬಾಳೆಹಣ್ಣಿನ ಹಲ್ವಾ ಮಾಡಬಹುದು. ಹಾಗೆಯೇ ಅಂದಿನ ವಿಶೇಷವಾಗಿ ಸಂತಾನ ಪ್ರಾಪ್ತಿಗಾಗಿ ನಾವು ಪೂಜೆ ಮಾಡುವಂತಹವರು ಮಕ್ಕಳಿಗಾಗಿರಬಹುದು, ಮುತ್ತೈದೆಯರಿಗಾಗಿರಬಹುದು, ಸ್ವಲ್ಪ ಜನರಿಗೆ ಬಾಳೆಹಣ್ಣಿನ ತಾಂಬೂಲವನ್ನು ನಾವು ನೀಡಬೇಕು. ಹಾಗೆ ಇದು ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕೊಡಲು ಕೂಡ ಕಾರಣವಾಗುತ್ತದೆ. ಹಾಗೆಯೇ ದೇವಿಯನ್ನು ಸುಲಭವಾಗಿ ಒಲಿಸಿಕೊಳ್ಳುವ ಇನ್ನೊಂದು ವಿಧಾನವೆಂದರೆ ಮಂತ್ರ ಪಠಣೆಯನ್ನು ದೇವಿಗೆ ತಪ್ಪದೆ ನಾವು ಮಾಡಬೇಕು. ದೇವಿಯ ಪ್ರಾರ್ಥನೆ. ಸಿಂಹ ಸಂಗತ ನಿತ್ಯಂ ಪದ್ಮಾಚಿತ ಕರದ್ವಾಯಿ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಮಹಾಮಂತ್ರ. ಸಿಂಹಾಸನಾಗತ ನಿತ್ಯಂ ಪದ್ಮಶ್ರೀ ತಕತದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಓಂ ದೇವಿ ಸ್ಕಂದ ಮಾತೆಯೇ ನಮಃ. ಸ್ಕಂದ ಮಾತ್ರೆಗೆ ಹೇಳುವಂತಹ ವಿಶೇಷ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಸ್ಕಂದ ಮಾತೆಗೆ ಹೇಳುವ ಬೀಜ ಮಂತ್ರ. ಬ್ರೀಂ ಕ್ಲಿಂ ಸ್ವಾಮಿನಿನೇ ನಮಃ.
ಹೀಗೆ ದೇವಿಗೆ ನಾವು ಇಷ್ಟವಾಗುವಂತಹ ಬೀಜ ಮಂತ್ರಗಳನ್ನಾಗಿರಬಹುದು, ಪ್ರಾರ್ಥನಾ ಮಂತ್ರ ಹಾಗೂ ಕವಚ, ಧ್ಯಾನ, ಸ್ತುತಿ ಪ್ರತಿಯೊಂದು ನಮಗೆ ಯಾವುದೋ ಒಂದು ಆಗುತ್ತೋ ಅದರಲ್ಲಿ ಒಂದನ್ನಾದರೂ ದೇವಿಗೆ ನಾವು ಹೇಳಿ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ದೇವಿ ಪುರಾಣ ಅಥವಾ ಸಪ್ತಶತಿಯನ್ನು ಕೂಡ ನಾವು ಓದಬೇಕು. ಹಾಗೆಯೇ ದುರ್ಗಾ ಅಷ್ಟೋತ್ತರ ಶತನಾಮಾವಳಿಯನ್ನಾಗಿರ್ಬೋದು, ಲಲಿತಾ ಸಹಸ್ರನಾಮಾವಳಿಯನ್ನಾಗಿರಬಹುದು, ಯಾವುದನ್ನು ನಮ್ಮಿಂದ ಆಗುತ್ತೋ ಅದನ್ನಾದರೂ ಕೂಡ ಸ್ವಲ್ಪ ಮಂತ್ರಪಠಣೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾವು ದೇವಿಯ ಪೂಜೆಯನ್ನು ಮಾಡಿದರೆ ಮನಂ ಶುದ್ಧಿಯಾಗುವುದು. ಹಾಗೆಯೇ ನಮ್ಮ ಬುದ್ಧಿಶಕ್ತಿ ಹೆಚ್ಚು ಆಗುವಂತೆ ದೇವಿ ಆಶೀರ್ವಾದವನ್ನು ಮಾಡುತ್ತಾಳೆ. ಭಕ್ತರು ಎಲ್ಲ ವಿಷಯದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಧನ್ಯವಾದಗಳು.